Hi friends, very good evening. Once again, welcome back my YouTube channel ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ. ಸೊ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಆಯಿತಾ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಈಗ ವ್ಲಾಗ್ನ ಬೆಳಗ್ಗೆಯಿಂದ ಫ್ರೀನೇ ಇರಲಿಲ್ಲ, ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸ್ವಲ್ಪ ಸಣ್ಣ ಈಗ ಬೀಳಿಸ್ತಾ ಇದ್ದೆ ಮಿರರ್ ಸಮೇತ. ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ ಏನು ಮಾಡ್ತಾಯಿದ್ದೀನಿ, ಜುಟ್ಟು ಹಾಕೊಂಡು ನಿಂತಿದ್ದೀನಿ. ನಾನು ಹಾಕಿರೋದಲ್ಲ, ಇನ್ನೊಂದು ಮಗ ಹಾಕಿರೋದು. ನಾಟ್ ಬ್ಯಾಡ, ಸುಮಾರಾಗಿ ಹಾಕಿದ್ದಾನೆ. ಸೊ ಸ್ವಲ್ಪ ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಇವತ್ತು ಶುಕ್ರವಾರ, ಇದು ಫ್ರೈಡೇ ವ್ಲಾಗ್. ಪೂಜೆ ಮಾಡಬೇಕಿನ್ನ ಸಂಜೆ ಪೂಜೆ ಆಗಿಲ್ಲ, ಈಗ 5 ಗಂಟೆ. ಸೊ ಹನಿ ಬರ್ತಾಯಿತ್ತು, ಆಲ್ ಆಫ್ ಅ ಸಡನ್ ಮತ್ತು ಬಿಸಿಲು ಕೂಡ ಬಂದ್ಬಿಡ್ತು. ನೋಡಿ ತುಂಬ ಬಿಸಿಲು ಹನಿ ಆಗ್ತಾಯಿತ್ತು. ಸೋನೆ ಬೆಳಗ್ಗೆಯಿಂದ ಏನೇನಾಯಿತು, ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ, ಪ್ರತಿಯೊಂದು ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಹ್ಯಾಡ್ ಮಾಡ್ತೀನಿ. ನೋಡ್ಕೊಂಡು ವಾಪಸ್ ಬನ್ನಿ, ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಎಲ್ಲೂ ಹೋಗಬೇಡಿ. ಗಂಟಲು ಕಟ್ಕೊಂಡಿದೆ, ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಆಗಿದೆ, ಗಂಟಲು ಕಟ್ಕೊಂಡಿದೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಜುಟ್ಟು ಹೆಂಗಿದೆ, ಒಂದೇನೋ ಹೇಳಬೇಕಿತ್ತು ಫ್ರೆಂಡ್ಸ್. ಏನು ಗೊತ್ತಾ, ನಮ್ಮ ಆಂಟಿ ಅಂದರೆ ಚಿಕ್ಕಿ ಅಮ್ಮನ ಊರಿಗಿದ್ದೆ, ಅಪ್ಪನ ತಮ್ಮನ ಹೆಂಡತಿ. ನಾನೆಲ್ಲ ಸ್ಕೂಲ್ಗೆ 8th 9th 10th ಸ್ಕೂಲ್ಗೆ ಹೋಗುವಾಗ ಆಂಟಿ ಜುಟ್ಟು ಹಾಕಿ ಟೈಮ್ ಆಯಿತು, ಅಮ್ಮ ಕೆಲಸ ಮಾಡ್ತಿದ್ದಾರೆ ಅಂದರೆ ನಾನು ಜುಟ್ಟೇ ಹಾಕ್ತಿರ್ಲಿಲ್ಲ. ಯಾಕಂದರೆ ಇಷ್ಟು ಹಿಡ್ಕೊಳಕ್ಕಾಗಲ್ಲ, ಕೈನೋ ಬರುತ್ತೆ, ಮಂದ ಅನ್ನೋರು. ಇವಾಗ ನೋಡಿದ್ರೆ ಬಾಲ ಆಗ್ಬಿಟ್ಟಿದೆ. ಮಂದ ಹೋಗ್ಬಿಟ್ಟು ಈಗ ಬಾಲ ಆಗ್ಬಿಟ್ಟಿದೆ. ತುಂಬ ಚೆನ್ನಾಗಿತ್ತು ನನ್ನ ಹೇರು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಹೇರು. ಬಟ್ ಇವಾಗೆಲ್ಲ ಡೈಲಿ ತಲೆ ಸ್ನಾನ, ಶಾಂಪು ಹಾಕೊಂಡು, ಉಜ್ಜು, ಕೆಮಿಕಲ್, ಆಗೆಲ್ಲ ಶಿಗೆಕಾಯಿ ಚಿಜ್ಜಲ್ ಪುಡಿ. ಅಮ್ಮ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ನನ್ನ ಜುಟ್ಟು. ಈಗೆಲ್ಲ ಹೋಯಿತು ಫ್ರೆಂಡ್ಸ್, ನನ್ನ ಕೂದಲು ನಿಜಕ್ಕೂ ಹೋಯಿತು. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಶ್ವೇತಕ್ಕನ ಕೂದಲು. ಅಪರೂಪ, ಸುಮಾರು ವರ್ಷಗಳಾಯ್ತಿದ್ರು ಜುಟ್ಟು ಹಾಕ್ಕೊಂಡು. ಸೊ ಹಾಕ್ಕೊಂಡಿರೋದಕ್ಕೆ ಏನೋ ಒಂಥರ ಇವತ್ತು ಖುಷಿ ಆಗ್ತಾಯಿದೆ. ನನ್ನ ಮಕ್ಳಿಗೆ ಇನ್ನೂ 2-3 ಎಕ್ಸಾಮ್ಸ್ ಇದೆ, ಇನ್ನೂ ಮುಗ್ದಿಲ್ಲ. ಅವ್ರ ಟೆನ್ಷನ್, ಅವ್ರ ಜೊತೆ ಕಿರ್ಚಾಡಿ ಗಂಟ್ಲೆಲ್ಲ ವಾಯ್ಸ್ ಎಲ್ಲ ಹೋಗಿದೆ. ಸೊ ಇಗ್ನೋರ್ ಮಾಡಿ, ನೋಡ್ಕೊಂಡು ಬನ್ನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ ಇದು ಫ್ರೈಡೇ ವ್ಲಾಗ್ ಅಂತ. ಫ್ರೈಡೇ ಅಂದರೆ ಶುಕ್ರವಾರ, ನಿಮ್ಮೆಲ್ರಿಗೂ ಗೊತ್ತು. ಆ್ಯಸ್ ಇಟ್ ಈಸ್ 4 ಗಂಟೆಗೆದ್ದು ಬಾಗಿಲೆಲ್ಲ ತೊಳೆದು ಪೋರ್ಟಿಕೋ ಕ್ಲೀನ್ ಮಾಡಿಕೊಂಡು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಮ್ಮಣ್ಣು ಎಲ್ಲ ಸೇರಿಸಿ ಇವತ್ತು ಒಂದು ಲೋಟಸ್ದು ಒಂದು ರಂಗೋಲೆ ಹಾಕಿದ್ದೀನಿ. ಸೊ ಇನ್ನೂ ಯಾರೂ ಎದ್ದಿಲ್ಲ. ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಗೋಡನು ಗೇಟೆಲ್ಲ ಬಾಗಿಲು ಹಾಕ್ಕೊಂಡು ಮೇಲೆ ಬಂದುಬಿಡ್ತೀನಿ. ಮೇಲೆ ಬಂದಮೇಲೆ ನಾನು ಮತ್ತೆ ಕೆಳಗೆ ಹೋಗೋದೇ ಇಲ್ಲ. ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಕೆಳಗೆ ಹೋಗೋದು. ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡೆ. ಸೊ ಪಾಟ್ಗಳೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ಎಲ್ಲ ಒರೆಸಿ ಹೊಸ್ಲೆಲ್ಲ ರೆಡಿ ಆದಮೇಲೆ ನಾನು ಒಳಗಡೆ ಹೋಗೋದು. ನೋಡ್ತಾ ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ 5:15 5:30 ಆಗೇ ಬಿಡುತ್ತೆ. ಸೊ ಇವತ್ತು ಕೂಡ 5:30 ಆಗೇ ಹೋಯಿತು, ಅರ್ಲಿ ಮಾರ್ನಿಂಗ್. ಈಗ ಮಕ್ಕಳಿಗೆ ಎಕ್ಸಾಮ್ ಟೈಮ್, ನಿಮ್ಮೆಲ್ರಿಗೂ ಗೊತ್ತು. ಕೂತ್ಕೊಂಡು ನಾನು ಜೊತೇಲಿ ಅರ್ಲಿ ಮಾರ್ನಿಂಗ್ ವಾಕ್ ಹೋಗಲಿಲ್ಲ, ಯಾಕಂದರೆ ಸೋನೆ ಮಳೆ ಬರೋ ಥರ ಇತ್ತು. ಮಕ್ಕಳಿಗೆಲ್ಲ ಓದಿಸೋಣ ಅಂತ ಕೂತ್ಕೊಂಡು ಓದ್ತಾ ಇದ್ದೆ. ಎಕ್ಸಾಮ್ ಟೈಮಲ್ಲಿ ನಾನಿವಾಗ ರೆಗ್ಯುಲರಾಗಿ ವಾಕ್ ಹೋಗೋಕ್ಕಾಗ್ತಾಯಿಲ್ಲ. ಸೊ ನನ್ನ ಮಗಳಿಗೆ ಕನ್ನಡ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ, ಅಂದರೆ ಮೀನ್ಸ್ ಅವಳು ಬರೀತಾಳೆ, ನಾನು ಹೇಳಿದ್ರೆ ಬರೀತಾಳೆ, ಓನಾಗಂತೂ ಬರೆಯೋದೇ ಇಲ್ಲ. ನನ್ನ ಮಗನಿಗೆ ಟ್ಯೂಷನ್ ಇತ್ತು. ಸೊ ಅಷ್ಟರಲ್ಲಿ ನಾನು ಒಂದು ಕ್ವಶನ್ ಪೇಪರ್ ಥರ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ, ಕಂಪ್ಲೀಟ್ ಮಾಡು ಅಂತ ಹೇಳಿದೆ. ಅವನು ಕೂಡ ಕೂತ್ಕೊಂಡು ಬರ್ಕೊಳ್ತಾ ಇದ್ದ. ಇದೆಲ್ಲ ಆದಮೇಲೆ ಜೊತೆಗೆ ತಿಂಡಿ ಮಾಡಲೇಬೇಕಲ್ವ, ಯಾಕಂದರೆ ಬೇಗ ಹೋಗ್ತಾರೆ 8 ಗಂಟೆಗೆ. ಅಷ್ಟರಲ್ಲಿ ತಿಂಡಿ ರೆಡಿ ಇರಬೇಕಲ್ವ. ಒಂದು ರೊಟ್ಟಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಎಲ್ಲ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ಥರ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ. 2 ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪು, ಎಣ್ಣೆ, ಆಮೇಲೆ ಸ್ವಲ್ಪ ಜೀರಿಗೆ, ರವೆ, ಚಿರೋಟಿ ರವೆ 1 ಕಪ್ ಅಕ್ಕಿ ಹಿಟ್ಟು, ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋ ಥರ ಬಿಟ್ಟು ಮುದ್ದೆ ಮಾಡಿಕೊಂಡೆ. ಮುದ್ದೆ ಹೇಗಿರಬೇಕು ಅಂದರೆ ತೀರಾ ಗಟ್ಟಿನೂ ಅಲ್ಲ, ತೀರಾ ಸಾಫ್ಟು ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ಹೇಗೆ ಜೋಳದ ಹಿಟ್ಟು ಮುದ್ದೆ ಮಾಡ್ಕೋತೀವಲ್ಲ ಆ ರೀತಿ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ರವೆ ಬೇಯಿಸ್ಕೋಬೇಕು. ಸೊ ಇಷ್ಟೆಲ್ಲ ಮುದ್ದೆ ಮಾಡ್ಕೊಂಡ್ಮೇಲೆ ಮುದ್ದೆ ಆರೋ ಅಷ್ಟರಲ್ಲಿ ಅಡುಗೆ ಮನೆ ಸೆಲ್ಫ್ ಏನಿದೆ ಪ್ರತಿಯೊಂದು ಒರೆಸ್ಕೊಂಡೆ. ಯಾಕೆ ರೊಟ್ಟಿ ತಟ್ಟಬೇಕು, ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದಬೇಕು. ನಾನು ಬೇಯಿಸ್ಕೊಂಡಿರೋ ಹಿಟ್ಟು ಒಂದು ಚೂರು ಕೈಗೆ ಅಂಟುತ್ತಿಲ್ಲ, ಆ ರೀತಿ ನೀವು ಬೇಯಿಸ್ಕೋಬೇಕು. 2 ಕಪ್ ನೀರಿಗೆ 1 ಲೋಟ ರವೆ, 1 ಲೋಟ ಅಕ್ಕಿ ಹಿಟ್ಟು. ನೋಡಿ ಎಷ್ಟು ನೀಟಾಗಿ ಕಟ್ಟಾಗ್ತಾಯಿದೆ.
ತೀರ ಸಾಫ್ಟಾಗಿ ಮಾಡ್ಕೊಬೇಡಿ, ತೀರ ಗಟ್ಟಿಯಾಗೂ ಮಾಡ್ಕೊಬೇಡಿ. ಯಾಕಂದರೆ ರವೆ ಹಾಕಿದ್ದೀವಿ, ಆರಿದ್ಮೇಲೆ ಗಟ್ಟಿಯಾಗಿಬಿಡುತ್ತೆ, ರೊಟ್ಟಿ ಚೆನ್ನಾಗಿ ಬರಲ್ಲ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಲಿ. ಸೊ ನಾನು ಈ ರೀತಿಗೆ ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ಮಾಮೂಲಿ ರೊಟ್ಟಿ ತಟ್ಟೋ ಥರ ತಟ್ಟಿ ಬೇಯಿಸ್ಕೊತಾ ಇದ್ದೀನಿ. ಲಟ್ಸೋ ಥರ ಲಟ್ಟಿಸ್ದೆ ಇವತ್ತು. ಜೋಳದ ರೊಟ್ಟಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ದೆ, ತೆಳುಗೆ ಲಟ್ಟಿಸ್ದೆ. ಸಖತ್ತಾಗಿ ಬಂದಿತ್ತು ರೊಟ್ಟಿ, ಮಾತ್ರ ಹುಬ್ಬಿ ಬರ್ತಿತ್ತು. ಅಕ್ಕಿ ರೊಟ್ಟಿ ಡೈಲಿ ಮಾಡ್ತಿರ್ತೀವಿ ರೆಗ್ಯುಲರಾಗಿ. 7:30 ಆಗೇ ಹೋಯ್ತು, ನನ್ನ ಮಕ್ಳಿಗೆ ತಿಂಡಿ ಕೊಡಬೇಕು. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಒದ್ದೆ ಬಟ್ಟೆಲಿ ಈ ರೀತಿ ಮಾಡಿದ್ರೆ ರೊಟ್ಟಿ, ಯಾವುದೇ ರೊಟ್ಟಿ ಆದರೂ ಹುಬ್ಬಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಒಂದು ಔಟ್ ಬಾಕ್ಸ್ ಫುಲ್ಲು ರೊಟ್ಟಿ ಮಾಡಿಟ್ಟೆ. ಸತೀಶ್ಗೆ ಈ ರೊಟ್ಟಿ ಅಂದರೆ ತುಂಬಾ ಫೇವ್ರೆಟ್. 3 ತಿನ್ನೋ ಕಡೆ 5 ತಿಂತಾರೆ, ಸಖತ್ ಇಷ್ಟ ಅವರಿಗೆ. ನಾನಂತೂ ಬೇಗ ಬೇಗ ಮಾಡ್ತಾಯಿದ್ದೀನಿ, 2 ತವ ಇಟ್ಕೊಂಡು ಬೇಗ ರೆಡಿ ಆಗಬೇಕು. ಈ ರೊಟ್ಟಿ ಮಾಡಿದ್ದಿನ ಎಲ್ಲ ಅಡುಗೆ ಮನೆ ಗಲೀಜಾಗೇ ಆಗುತ್ತೆ ನೋಡಿ. ಈ ರೀತಿ ಮುದ್ರುಬಿಟ್ಟು ಹಾಕಿದ್ರೂ ರೊಟ್ಟಿ ಕಟ್ಟಾಗ್ತಾ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ರೊಟ್ಟಿ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ರೊಟ್ಟಿ ಜೊತೆಗೆ ಹಿಂದಿನ ವ್ಲಾಗಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಚಿತ್ರಾನ್ನ ಗೊಜ್ಜು ಕೂಡ ಮಾಡಿದೆ, ಗೊಜ್ಜಿತ್ತು. ಸೊ ಹಾಗಾಗಿ ಶಾವಿಗೆನ ಬೇಯಿಸ್ಕೊಂಡು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಸ್ವಲ್ಪ ಶಾವಿಗೆ ಕೂಡ ಮಾಡಿಕೊಂಡೆ. ಶಾವಿಗೆ ಎಲ್ಲ ಕಲಸಾದ್ಮೇಲೆ ಅಡುಗೆ ಮನೆ ಫುಲ್ ಮೆಸ್ಸಿ, 1 ಲೋಡ್ ಪಾತ್ರೆ ಎಲ್ಲ ಇತ್ತು. ಆಟ್ ಬಾಕ್ಸ್ಗೆ ಶಾವಿಗೆ ಎಲ್ಲ ಹಾಕಾದ್ಮೇಲೆ ನೋಡಿ ಎಷ್ಟು ಪಾತ್ರೆ ಗುಡ್ಡೆ ಹಾಕಿದ್ದೀನಿ ಅಂತ. ಇಷ್ಟೆಲ್ಲ ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಶುಕ್ರವಾರ ಬೇರೆ ಇವತ್ತು. ಸೊ ನನಗಂತೂ ಯಾಕಾದರೂ ವಾರಗಳು ಬರುತ್ತೋ ಅನಿಸುತ್ತೆ ಒನ್ ಟೈಮ್. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ ಗೃಹಿಣಿ ಅಂತ. ಆದಮೇಲೆ ಇನ್ನೂ ಗೊಜ್ಜು ಮಿಕ್ಕಿದೆ, ಅದನ್ನು ಸ್ವಲ್ಪ ಫ್ರಿಜ್ಗೆ ಎತ್ತಿಡೋಣ ಅಂತ ಎತ್ತಿಟ್ಟೆ. ಫೈನಲಿ ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ವಾರ ಅವ್ರನ್ನ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಹೋದಾದ್ಮೇಲೆ ನಾನು ಕೂಡ ನೆಲ ಎಲ್ಲ ರೆಡಿ ಮಾಡಿಕೊಂಡು ಒರೆಸ್ಕೊಂಡು ಬಟ್ಟೆ ಎಲ್ಲ ಒಗ್ದ ಮೇಲೆ ನೀಟಾಗಿ ದೇವ್ರ ಮನೆನ ರೆಡಿ ಮಾಡಿಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಇವತ್ತಿನ ದೇವ್ರ ಮನೆ ಡೆಕೋರೇಷನ್ ಸಾರಿ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನನಗೇನು ಗೊತ್ತಾ ಫ್ರೆಂಡ್ಸ್, 9 ಗಂಟೆ 9:15 ಅಷ್ಟರಲ್ಲಿ ನಾನು ರೆಗ್ಯುಲರಾಗಿ ಅದೇ ಟೈಮ್ಗೆ ಪೂಜೆ ಮಾಡ್ಕೊಂಡು ಬಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದು ಎಷ್ಟೇ ಕಷ್ಟ ಆಗಲಿ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಬೇಕು ಅಂತ ಆದಷ್ಟು ಟ್ರೈ ಮಾಡ್ತೀನಿ. ಸೊ ನೋಡಿ ಇವಾಗ ಟೈಮಿಂಗ್ ಸಮೇತ ಹಾಕ್ತಾಯಿದ್ದೀನಿ. ಇಷ್ಟು 9 ಗಂಟೆಗೆ 10 ನಿಮಿಷ ಇತ್ತು. ಸೊ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿಯೇ ನಾನು ಪ್ರತಿದಿನ ವಾರ ಪೂಜೆ ಮಾಡೋದು. ಇನ್ನು ಆಫೀಸ್ ರೂಮ್ ಪೂಜೆ ಮಾಡಬೇಕಾಗಿತ್ತು, ಕಾರಣ ಸತೀಶ್ಗೆ ಫುಲ್ ಕೆಲಸ ಇತ್ತು. ಹಾಗಾಗಿ ಆಫೀಸ್ ರೂಮ್ಗೂ ಕೂಡ ನೀನೇ ಪೂಜೆ ಮಾಡಿಬಿಡು ಅಂತ ಹೇಳಿದ್ರು. ಅವರು ಎಲ್ಲ ಕೆಲಸ ಮಾಡ್ತಾಯಿದ್ರು, ನಮ್ಮ ಹುಡುಗರು ಎಲ್ಲರೂ. ಈಗ ಇದು ಪಿತೃಪಕ್ಷದ ತಿಂಗಳಾಗಿರೋದ್ರಿಂದ ಅಷ್ಟು ಕೆಲಸಗಳು ಇರೋದಿಲ್ಲ ನಮಗೆ. ಸ್ವಲ್ಪ ಹಾಲಿಡೇ ಅಂದರೆ ಸ್ವಲ್ಪ ಬ್ಯುಸಿ ಇರೋದಿಲ್ಲ, ಸಣ್ಣ ಪುಟ್ಟ ಅಂದರೆ ಈ ತಿಥಿ ಅಡುಗೆ ಅಥವಾ ಈ ಥರ ಯಾರಾದರೂ ತೀರೋದ್ರೆ ಆ ರೀತಿ ಕೆಲಸಗಳಿರುತ್ತೆ. ಶುಭ ಕಾರ್ಯಗಳು ಕಡಿಮೆ. ಆಮೇಲೆ ಈ ಹಬ್ಬ ಮಾಡೋರು, ಪಿತೃಪಕ್ಷ ಹಬ್ಬ ಮಾಡೋರು ಊಟಕ್ಕೆ ಹೇಳ್ತಾರಲ್ಲ ಆ ರೀತಿ, ಆದರೆ ಶುಭ ಕಾರ್ಯ ಲಗ್ನಗಳು ಕಮ್ಮಿ. ಹಾಗಾಗಿ ಆಫೀಸ್ ರೂಮ್ಗೂ ಕೂಡ ನಾನೇ ಪೂಜೆ ಮಾಡಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ನಾನು ರೆಗ್ಯುಲರಾಗಿ ಪ್ರತಿ ಶುಕ್ರವಾರ ಬರ್ತೀನಿ. ಸೊ ಅಲ್ಲಿಗೆ ಕೂಡ ಹೂವೆಲ್ಲ ತೊಗೊಂಡು ಬಂದೆ, ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ. ಹೊಟ್ಟೆ ತುಂಬ ಹಸಿತಾಯಿತ್ತು. 1-3 ರೊಟ್ಟಿ ಹಾಕ್ಕೊಂಡು ಕಾಳು ಗೊಜ್ಜು ಜೊತೆ ತಿಂತಾಯಿದ್ದೀನಿ. ಹಿಂದಿನ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಸಿಸ್ ತುಂಬ ವೆಯ್ಟ್ ಲಾಸ್ ಆಗಿದ್ದೀರಾ, ಹೇಗೆ ಸಣ್ಣ ಆದ್ರಿ, ಕಮೆಂಟ್ ಮಾಡಿ ಅದ್ರ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಮಾಡಿ ಅಂತ. ನಿಮಗೆ ಎಷ್ಟು ಜನ ನನ್ನ ವೆಯ್ಟ್ ಲಾಸ್ ಜರ್ನಿ ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಕಡಿಮೆ ಅಂದರೆ ಒಂದು 5-6 kg ರೆಡ್ಯೂಸ್ ಆಗಿದ್ದೀನ ಅಥವಾ ಗೊತ್ತಿಲ್ಲ. ಅಷ್ಟರಲ್ಲಿ ಗುರುಮಲಪ್ಪ ಬಂದರು. ಅಮಾವಾಸ್ಯೆಗೊಂದ್ಸಲಿ ಹುಣ್ಮೆಗೊಂದ್ಸಲಿ ದರ್ಶನ ಕೊಡ್ತೀರಲ್ರಿ ಅಪ್ಪಾಜಿ. ಬೆಂಗಳೂರಲ್ಲಿ ರವೆ ಉಂಡೆ ಕಟ್ಟಕ್ಕೆ ಹೋಗಿ ರವೆ ಉಂಡೆ ಕಟ್ಬಿಟ್ಟು ಬಂದ್ರಾ? ಎಷ್ಟು ದಿನ ಕಟ್ಟಿದ್ರಿ ರವೆ ಉಂಡೆ? ನೀವು ಎಲ್ಲೇ ಹೋಗಿ ಏನೇ ಕೆಮ್ಮಿದ್ರು ನ್ಯೂಸು SS ಕೇಟ್ರಿಂಗ್ಗೆ ಬಂದೇ ಬರಲೇಬೇಕು. ಭೂಮಿ ಮೈಸೂರು ತುಂಬ ಚಿಕ್ಕದಪ್ಪಾಜಿ. ನೀವೆಲ್ಲೇ ಹೋಗಿ ಕಣ್ಮರೆ ಆಗ್ಬಿಟ್ರು ನೀವು ಎಲ್ಲಿದ್ದೀರಾ ಅಂತ ನಾವು ಹಿಡ್ದಾಕ್ತೀವಿ. ನಿಮ್ಮ ಹಿಂದೆಗಡೆ ಮೈಕ್ರೋಫೋನ್ ಫಿಕ್ಸ್ ಮಾಡಿದ್ದೀವಿ ನಾವು ಗಂಡ ಹೇಳ್ತಿ. SS ಅಂದರೆ ಏನು ಸಾಮಾನ್ಯನೇನ್ರಿ ಅಪ್ಪಾಜಿ? ಏನು ಹೇಳಿ? SS ಗತ್ತು ಇಡೀ ಇಂಡಿಯಾಗೆ ಗೊತ್ತು. ಇಂಡಿಯಾಗೆ ಗೊತ್ತು. SS ಗೊತ್ತು. ಅದು ಏನು ಅಂತ ನಂಗೆ ಮರ್ತೇ ಹೋಯ್ತು ಮುಂಚೆ ಹೇಳಿದ್ದು. ಎಲ್ಲೋಗಿದ್ರಿ?
ತಿಂಡಿ 1 ಗಂಟೆಲಿ ತಿಂಡಿ ಕೇಳ್ಕೊಂಡು ಶ್ವೇತಕ್ಕ ಅನ್ಕ ಬಂದಿದ್ದೀರಲ್ಲ ನೀವು. ಹೋಗಿ ನೋಡಿ ಅಡುಗೆ ಮನೇಲಿ. ಟೇಬಲ್ ಮೇಲೆ ಕೂತ್ಕೊಳ್ರಿ. ಹಾಂ ಇಲ್ಲೇ ಯಾವಾಗ್ಲೂ ಚೆನ್ನಾಯ್ತಾ? 1 ಗಂಟೆ ಊಟ ಮಾಡೋ ಟೈಮ್ ಕಣ್ರಿ ಅಪ್ಪಾಜಿ ಇದು. ತಿಂಡಿ ಏನ್ ಮಾಡಿದ್ರಿ? ನೋಡಿ, ತಿನ್ನೋ ಒಂದೊಂದು ಹಗಳು ಅನ್ನದ ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತೆ. ಈಗ ಶಾವಿಗೆ ಚಿತ್ರಾನ್ನದ ಮೇಲೆ ನಿಮ್ಮ ಹೆಸರು ಬರ್ದಿತ್ತು. ನಿಮ್ಗಾಗಿ ಅದು ಬೆಳಗ್ಗೆಯಿಂದ ಕಾಯ್ತಾ ಇತ್ತು ಅಲ್ವಾ? ನಿಜ. ನಗದಲ್ಲ ಕಣ್ರಿ, ಪರ್ಸನಲ್ ಲೋನ್ ನಿಮ್ಗೆ ಯಾಕೆ? ಅಲ್ಲ, ಹೆಂಗೆ ಹೇಳ್ತಾ ಇದ್ದೀರಿ ಪರ್ಸನಲ್ ಲೋನು ಅಂತ? ಪರ್ಸನಲ್ ಲೋನ್ ಅಂದ್ರೆ ಏನು? ಸಪ್ರೇಟ್ ಕೊಡೋದು. ಏನಕ್ಕೆ ಪರ್ಸನಲ್ ಲೋನ್ ನಿಮಗೆ? 13,000ನ? ಎಷ್ಟು ತಗೊಂಡಿದ್ರಿ ಲೋನು? 20,000ನ? ಯಪ್ಪ, ನೀವು ಸಾಲ್ಗಾರ? ಅಲ್ಲ, ಪರ್ಸ್ನಲ್ ಲೋನು ಅಂತ ಇದ್ದೀರಲ್ಲ ನೀವು. ಅಯ್ಯೋ ಕರ್ಮ. ಎಲ್ಲೆಲ್ಲಿ ಹೋಗಿದ್ರಿ ಸವಾರಿ? 4 ದಿನನಾ? 6 ಗಂಟೆ ಮೇಲೆ ನಂಗೆ ಕಣ್ಣೇ ಕಾಣಲ್ಲ ಮಹಾಬುದ್ಧಿಗಳೇ. ದೋಸೆ ನಾ ಸತಿನ ನಾನು ಒಂದಿನ ಬಿಟ್ಟಿರಲ್ಲ. ನನ್ನ ಸತಿನ 6 ಗಂಟೆ ಆದ್ರೇಟ್ಗೆ ನಾ ಮನ್ಗೋಬೇಕು. ನನ್ನ ಸತಿ ನೋಡಬೇಕು ಅಂದ್ರಿ. ಅದೆಂಗೆ 4 ದಿನ ನಿಮ್ಮ ಸತಿನ ಬಿಟ್ಟಿದ್ರಿ ನೀವು? ಅಕ್ಕ ಮಹಾದೇವಿ ಇವ್ರನ್ನ, ದೇವಿರಮ್ಮನ್ನ ಹೆಂಗೆ ಬಿಟ್ಟಿದ್ರಿ ಹೇಳಿ? ಈಗ ನಮ್ದು 20-25 ವರ್ಷ ಸ್ನೇಹ ಪಕ್ಕಕ್ಕಿಡಿ ಸರ್. 6 ಗಂಟೆ ಆದಮೇಲೆ ನಂಗೆ ಕಣ್ ಕಾಣಲ್ಲ. ನಾ ಸತಿ ನೋಡೋಕೆ ನಾ ಮನ್ಗೋಬೇಕು. 8 ಗಂಟೆ ಗಂಟು ಚೌತ್ರದಲ್ಲಿ ನಾ ಮನೆ ಕಳೋದೇ ಇಲ್ಲ. ಚೌಟ್ರಿಂದ ನೀವೇ ತಾನೇ ಹೇಳಿದ್ರಿ ಡೈಲಾಗ್ ಎಲ್ಲ. ನಾನು ಎಲ್ಲ ತಾವು ನಾನು ಅದೇ ರೂಲ್ಸ್ ಫಾಲೋ ಮಾಡ್ತೀನಿ ಮೇಡಮ್ ಅವರೇ ಅಂತ ಅಂದೋರು ಯಾರೋ. ಮತ್ತು ಅದು ಹೆಂಗೆ 8 ಗಂಟೆ ಮೇಲೆ ನೀವು 4 ದಿನ ಪರ್ಸ್ನಲ್ ಲೋನ್ ವಿಷಯ ಆಮೇಲೆ ಇರಲಿ. ಬೆಂಗಳೂರಿಗೆ ಹೆಂಗ್ರಿ ಹೋಗಿದ್ರಿ ನಿಮ್ಮ ಸತಿ ಬಿಟ್ಬಿಟ್ಟು ನೀವು? ಅಪ್ಪಾಜಿ ನಿಮ್ಮನ್ನ ಕೇಳ್ತಾರದು ನಾನು. ಎಂಥ ಸನ್ನಿವೇಶ? ಕಿತ್ತೋಗಿರೋ ಸನ್ನಿವೇಶ. ನೀವು ಹೇಳಿದ ಮಾತು ತಕ್ಕಂಗೆ ನಡ್ಕೊಂಡಿದ್ದು ಎಲ್ಲಿ ನೀವು? ಬಿಡ್ರಿ ಬಾಯಿ. ಏನೋ ಕಳ್ತಾರೆ, ಅವರೇ ಹೇಳಿರೋದು ಡೈಲಾಗು. 8 ಗಂಟೆ ತನಕ ನಾನು ಮೇಡಮರೇ ನಾನು ಒಂದು ರೂಲ್ಸ್ ತಗೊಂಡಿದ್ದೀನಿ. ಎಲ್ಲೇ ಹೋದ್ರು ನಂದೊಂದು ಪದ್ಧತಿ ನಾನು ನಡ್ಕೋಬೇಕು ಮೇಡಮರೇ. 8 ಗಂಟೆ ಮೇಲೆ ನಾನು ಎಲ್ಲೂ ಇರಲ್ಲ. ನಾನೆಲ್ಲೂ ಛತ್ರದಲ್ಲಿ ಮಲ್ಕೊಳ್ಳೋದು ಅವೆಲ್ಲ ಇಲ್ವೇ ಇಲ್ಲ. ಅದೆಷ್ಟೋ ಥರ ಬಿಡು ನಡ್ಕೊಂಡಾರ ಮನ್ಕೊಂಡೋಗ್ಬೇಕು ಅಂತ ಅಂದಿದ್ದು ಯಾರು ನನಗೆ? ಈಗ 4 ದಿನ ಅದು ಹೆಂಗ್ರಿ ಇದ್ರಿ ಬೆಂಗಳೂರಲ್ಲಿ? ಬಾಯಿ ಮಣ್ಣಾಗ್ತು. ಈಗ ನಾವು ಕಲ್ಕೊಡ್ತಿದ್ವಿ ಹಂಗಾರೆ. ಎಷ್ಟು ಕೊಟ್ಟಿದ್ದಾರೆ ಈಗ ಅವ್ರ ಪರ್ಸ್ನಲ್ ಲೋನು? ಹಂಗಾರೆ ದುಡ್ಡುಗೋಸ್ಕರ ಏನಾದ್ರು ಮಾಡ್ಬಿಡ್ತೀರ ನೀವು? ದುಡ್ಡು ಒಟ್ನಲ್ಲಿ ನಿಮಗೆ ಬೇಕಾಗಿರೋದು. ದುಡ್ಡುಗೋಸ್ಕರ ಏನಾದ್ರು ಮಾಡ್ಬಿಡ್ತೀರಾ? ನನ್ನನ್ನು ಕೊಲೆ ಮಾಡಿಬಿಡ್ತೀರಾ? ನಾವಿರ್ಬೇಕಲ್ಲ, ನನ್ನ ಕೊಲೆ ಮಾಡ್ತೀರ ಒಟ್ನಲ್ಲಿ ದುಡ್ಡು ಕೊಡ್ತೀನಿ ಅಂದರೆ ಯಾರ? ಯಾಕೆ ಫೋನ್ ಮಾಡ್ತಾ ಇದ್ದೀರಿ? ಕೇಳೋದು ಕುತ್ರ ಕೊಡಿ. ಏನೋ ನಿಮಗೆ ಕೆಲಸ ಇಲ್ಲ ಅಂದರೆ, ನೀವು ಖಾಲಿ ಕೂತಿದ್ರೆ, ನಿಮಗೆ ಯಾರು ಚೋಡಕ್ಕೆ ಸಿಕ್ಕಲಿಲ್ಲ ಅಂದರೆ ಇದಕ್ಕೆ ನಿಮ್ಮ ಗಾಡಿ ಬರೋದು. ಏನಿದೆ ನೀವು ಹೋಗಿ ಬಂದು ಮಾಡೋಕ್ಕೆ ಮಾವನ ಮನೆ ಕೆಟ್ಟೋಯ್ತಾ? ಮಗಳ ಮನೆ ಪಕ್ಕಕ್ಕೆ ಇಟ್ಬಿಡಿ. ಟೇಕ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೀವಿ ಇವಾಗ ನಾವು ನಿಮಗೆ. ಈಗ ದುಡ್ಡು ಕೊಟ್ರೆ ನನ್ನೇ ಕೊಲೆ ಮಾಡ್ತೀರಿ ನೀವು. ದುಡ್ಡಿಂದ ಬಿದ್ಬಿಟ್ರಿ ನೀವು. ಈಗ ಅಂದಿದ್ದು ಯಾರ್ರಿ 5 ನಿಮಿಷಕ್ಕೆ ಮುಂಚೆ ದುಡ್ಡು ಪರ್ಸನಲ್ ಲೋನ್ ಕೊಟ್ಟರು ಹೋದೆ ಅಂತ ಅಂದಿದ್ದು ಯಾರೋ? ಬಿಡ್ರಿ ಬಾಯಿ. ಈಗ ಅಂತ ಇರೋದು ಯಾರೋ? ಹುಚ್ಚ ನಿಮ್ಗೆ? ಮುಚ್ಕೊಂಡು ಬರೀ ನೀನು. ನಾವೇನೋ ಮಾತಾಡ್ತಾ ಇದೀವಿ ತಾನೆ. ನೀನು ಹ್ಯಾಂಡ್ ಮಧ್ಯ ಬೆಪ್ಪೋದು ಹಂಗನ್ನಿ ಹಿಂಗನ್ನಿ. ಅವ್ರಿಗೆ ಮಾತಾಡೋಕೆ ಬರಲ್ವಾ? ನೀ ಬರೀ ನೀನು ಸುಮ್ಮನೆ ಹೋಗಿ ಟೇಬಲ್ ಮೇಲೆ ಕೂತ್ಕೊಂಡು ಬರೀ. ಹೌದಾ? ಈಗ ಅದು ಖಾಲಿ ಮಾಡಿದರೆ ಚಡ್ಡಿ ಜೋಬಕ್ಕೆ ತುಂಬ್ತೀನಿ ಹಾಕಿಸ್ಕೊಂಡ್ಬಿಟ್ಟು ತಟ್ಟೆಲಿ. ಶಿವ ಗಿವ ಅವ್ರ ಅವನ್ನ ಕರೀರಿ. ಶಿವರ ಅವನ್ನ ನಿಜವಾಗ್ಲೂ ಶಿವನವ್ರು ಅವು ಯಾರು? ಕೇಳ್ಕೊಂಬನ್ನಿ ಶಿವನ. ನಿಮ್ಮ ಜೊತೆ ಆಡ್ಕೊಂಡು ಕಾಫಿನೇ ಆರೋಯ್ತು. ಶಿವನಪ್ಪ. ಹಾಂ ಕರೆಕ್ಟ್. ಅವ್ರು ಶಿವನ ಮತ್ತೆ ಶಿವ ನಮ್ಗೆ ಯಾಕಪ್ಪ ಹಿಂಗೆ ಮಾಡ್ಬಿಟ್ಟು ಅಂತಿದ್ದಿಲ್ಲ. ನಾವೇ ಮಕ್ಕ ಅಪ್ಪ.
ಅದಕ್ಕೆ ತಗೊಳ್ಳೋದು ಸರಿ ಹಂಗೆಲ್ಲ ಹಂಗಿದ್ದು ನೀ ಏನು ಬೆಳ್ಳ ಕೆಂಪಗೆ ತೊಂಡೆ ಇಡಂಗಿದ್ರೆ ಏನ್ರಿ ಅಪ್ಪಾಜಿ ಅವ್ರು ಇರೋದೇ ಆ ಕಲರು ತೊಳ್ಕೊಂಡ ಈಗ ಬೇರೆ ಬೆಂಗಳೂರು ಸುತ್ಕೊಂಬಂದವ್ರನ್ನ ಹಾಕ್ತೀನಿ ಆ ದುಡ್ಡುಗೋಸ್ಕರ ಏನು ಜನ ಈ ಥರ ಚೇಂಜ್ ಆಗೋದ್ರಲ್ಲ ಅಪ್ಪಾಜಿ ದುಡ್ಡು ಸಿಕ್ಕತ್ತೆ ಅಂದ್ಬಿಟ್ರೆ ಎಲ್ಲರ ಥರ ನೀವು ಆಗ್ಬಿಟ್ರಲ್ಲ ಅಂತ ನನಗೆ ಯೋಚನೆ ಹತ್ಕೊಬಿಡ್ತು ಕಣ್ರಿ. ಚೆನ್ನಾಗೈತಾ ಚೆನ್ನಾಗೈತೇನ್ರಿ ಅಪ್ಪಾಜಿ? ಅಮೃತ ಅಮೃತನ ದೇಹದಲ್ಲಿ ಹಸ್ತಾಗ ನಿಜ ಓನರ್ ಇರ್ಬೇಕಾದ್ರೆ ಓನರ್ ಬೇಡ ನಾವೇ ಮನೆ ಕತ್ತಿನ ಟೈಮ್ ಬರ್ತದೆ ಒಳ್ಳೆ ತರ ಎಲ್ಲ ಖಂಡಿತ ಯಾರು ನಡ್ಕೊಳಕ್ಕಾಗಲ್ಲ. ನೀವ್ ಅಂತಿದ್ರಲ್ಲ ನಾವು ಓನರ್ ಬಿಟ್ರಿ ನೀವು ಹೊರಗಡೆ ಅವ್ರು ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ರೆ ಜ್ಞಾಪನ ಆಯ್ತಾ? ನಮ್ಗೆ ಎಷ್ಟು ದಿನ ಹೇಳಿದಿರ ಮಾತಾ? ಹೌದು ನಿಜ. ತಿರ್ಗಿ ತಿಳ್ಕೊಳಲ್ಲ ಈಗ ಸಂದರ್ಭ ತಕ್ಕಂತೆ ಓಲೇಬೇಕಾಯ್ತು ಮನುಷ್ಯ ಆಟ ಮಾಡಕ್ಕಾಗಲ್ಲ. ಎಲ್ಲೂ ಹೋಗಲ್ಲ 8 ಗಂಟೆ ಆದೇಟ್ಗೆ ಸತಿ ತಕೋಬೇಕು. ಓನರ್ ಇದ್ರ ಜಾಕ್ ಹೋಗೋದು ಹಂಗೆ ಇದ್ರು ಹೋಗಲ್ಲ ಅಲ್ಲ ರಾವಂಡ ಕಟ್ಕೊ ಹೋಗಿದ್ರಂತವ್ರ ಓನರ್ ಹೋಗಿದ್ರೇನ್ರಿ? ಓನರ್ 3-5 ಜನ ಹೋಗಿದ್ರು. ಕೇಳಿದಕ್ಕೆ ಏನಂದ್ರು ಗೊತ್ತಾ? ದುಡ್ಡು ಮೇಡಮ್ ಅವರೇ, ಪರ್ಸನಲ್ ಲೋನು ಮೇಡಮ್ ಅವರೇ. ಮಾಡ್ಲಿ ಇಲ್ದಾರ ಹೇಳ್ತಿರಲ್ಲ ಇಲ್ಲಿದ್ದಾಗ ಅದಕ್ಕೆ ಹೇಳ್ತದ ನಾವು ಓನರ್ ತಿಳ್ಕೊಂಡ್ರೆ ಗೊತ್ತಿಲ್ವಲ್ಲ ನಮ್ಗೆ ಹೋಗಿದ್ದೀವಲ್ಲ ಎಲ್ಲವೇ. ಓನರ್ ಬಿಟ್ಟು ನಾವು ಬೇರೆ ಜಾಕ್ ಹೋಗಲ್ಲ. ಓನರ್ ಹೇಳ್ತಾ ಎಷ್ಟು ಓನರ್ 30 ಜನ 100 ಜನ ಅಡುಗೆಗೆ ಅನ್ನ ಸಾಂಬಾರು ಮಾಡಕ್ಕೆ ಓನರ್ ಅದಾರ. ಅವ್ರು 108 ಕೆಲಸ ಇರ್ಬೇಕು. ಹೀಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹೇಗೆ ಸಂಜೆ ಆಯಿತು ನಿಜವಾಗ್ಲೂ ಗೊತ್ತಿಲ್ಲ. ಸಂಜೆ ನೋಡ್ತಾ ಹಾಗೆ ಹೋಯ್ತು. ನನ್ನ ಮಕ್ಳಿಗೆ ಕೂಡ ಬರೆಸ್ಕೊಂಡು ಕೂತ್ಕೊಂಡೆ. ಯಾಕೋ ತುಂಬ ತಲೆ ಒಣಗಿರಲಿಲ್ಲ, ತಲೆ ನೋವ್ತಾ ಇತ್ತು. ಅದಕ್ಕೆ ಸುಮ್ಮನೆ ಹಂಗೆ ಫ್ಯಾನ್ ಹಾಕ್ಕೊಂಡು ತಲೆನ ಒಣಗಿಸ್ಕೊತಾ ಡ್ರೈ ಮಾಡ್ತಾ ಕೂತಿದ್ದೆ. ಯಾವ ಅರ್ಧ ಯಾವ ಕೂದಲು ಏನಾಗುತ್ತೆ? ಜುಟ್ಟು ಕಟ್ಕೋಬೇಕಾ? ಅಲ್ಲೊಂದು ಕ್ಲಿಪ್ ಐತೆ, ಎತ್ಕೊಬ ಕಟ್ಕೋತೀನಿ. ನೋಡ್ತೀಯಾ? ಎತ್ಕೊ. ಏನ ಇವಾಗ ಕಟ್ಕೊಂಡೆ ನಾರ್ಮಲಾಗಿ ಐತಲ್ಲ. ಇದೇಕೆ ಚಿಕ್ಕ ಹುಡುಗಿ ಥರ ಕಾಣ್ತಿದ್ಯಾ? ಏನು ಮುದುಕಿನ ನಾನು? ಚಿಕ್ಕ ಹುಡುಗಿ ಥರ ಕಾಣ್ತಿದ್ಯಾ? ಕಟ್ಕೊಂಡ್ನಲ್ಲ. ಏನು ಫುಲ್ ಬಿಡು. ರಬ್ಬರ್ ಕೊಡು ಅಲ್ಲಿ. ಅವಳು ಬರೀತಿದ್ದಾಳೆ, ನೀನು ಹೋಗಿ ತಂಬ. ನೀನು ನನ್ಗೆ ಎಣಿಬೇಡ, ಹಂಗೆ ಬಿಡು. ಎಣಿಬೇಡ ವಿಕ್ಕಿ, ನನಗೆ ಸಿಕ್ಕಾಗುತ್ತೆ ಕೂದಲು ಕೆಳಗಡೆ ಎಲ್ಲ ಫುಲ್. ನನ್ನ ಮಗನ ಹಿಂಸೆ ಒತ್ತಾಯದ ಮೇರೆಗೆ ಅವನೇ ನನಗೆ ಜಡೆ ಹಾಕ್ತೀನಿ ಮಮ್ಮಿ, ಇವತ್ತೊಂದಿನ ಜಡೆ ಹಾಕ್ತೀನಿ ಅಂತ. ನನಗೆ ಮೊದಲೇ ಹೆಡ್ಡೇಕಿತ್ತು. ಕೂದಲೆಲ್ಲ ಕಿತ್ತಾಕಿ ಏನೋ ಒಂದು ಮಾಡ್ತಾಯಿದ್ದಾನೆ. ಮಾಡಲಿ ಅಂತ ಅಂದ್ಬಿಟ್ಟು ಜುಟ್ಟನ್ನ ಕೊಟ್ಬಿಟ್ಟು ಆರಾಮ್ಸೆ ಕುತ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಆಗ್ತಾನೆ ಅಂತ ಹೇಳಿ. ಅವ್ನು ಜುಟ್ಟು ಹಾಕ್ತಾಯಿದ್ದ, ನಾ ವಿಡಿಯೋ ಮಾಡ್ಕೋತಾ ಇದ್ದೆ. ವಿಡಿಯೋ ಮಾಡ್ಕೋಬೇಡ ಅಮ್ಮ, ವಿಡಿಯೋ ಮಾಡ್ಕೋಬೇಡ, ಡಿಲೀಟ್ ಮಾಡು ಅಂತ ಒಂದೇ ರಾಗ ಒಂದು. ಅವತ್ತು ವಿಡಿಯೋ ಮಾಡ್ತೇನೋ ಅಮ್ಮ, ಡಿಲೀಟ್ ಮಾಡಿ ಅಮ್ಮ. ಸೊ ಫೈನಲಿ ನನಗೆ 1-2 ಜುಟ್ಟು ಹಾಕಿ ಒಂದು ಗತಿ ಕಾಣಿಸಿ ಕೂರಿಸಿದ್ದಾನೆ. ಬಿಚ್ಚಬೇಡ ಅಂತ ಟ್ಯೂಷನ್ಗೆ ಹೋಗಬೇಕು ನಾನು ಟ್ಯೂಷನಿಂದ ಬರೋ ತನಕ ಬಿಚ್ಚಂಗಿಲ್ಲ ಅಂತ ಆರ್ಡ್ರು ಮಾಡಿ ಹೋಗಿದ್ದ. ಸೊ ಫೈನಲಿ ಹೆಂಗೆ ಕಾಣ್ತಾ ಇದ್ದೀನಿ? ಸುಮಾರಾಗಿ ಹಾಕಿದ್ದಾನ ಜುಟ್ಟು? ಕಮೆಂಟಲ್ಲಿ ದಯವಿಟ್ಟು ನನಗೆ ತಿಳಿಸಿ ಹೇಗೆ ಕಾಣ್ತಿದ್ದೀನಿ ಅಂತ ನೋಡ್ಕೊಳ್ಳೋಕ್ಕೆ ಅಂತ ಮಿರರ್ ಹತ್ರ ಹೋದೆ. ಸೊ ನಾಟ್ ಬ್ಯಾಡ್. ನಂದು ಸ್ವಲ್ಪ ಸಿಲ್ಕಿ ಆಗಿಬಿಟ್ಟಿದೆ, ಎಲ್ಲ ಬಿಚ್ಕೋತಾ ಇತ್ತು. ಸೊ ಅವ್ನು ಹೋದ್ನಾ ಅಂತ ನೋಡೋಕೆ ಹೋದೆ. ಅವ್ನು ಇವಾಗ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ಎಂಥ ತರಲೆ ಅಂದರೆ, ಟ್ಯೂಷನಿಗೆ ಹೋಗು ಅಂದರೆ ಕೋಳಿ ಜೊತೆ ನೋಡಿ, ಆ ಕೋಳಿಗೆ ಎಷ್ಟು ಹಿಂಸೆ ಕೊಡ್ತಾನೆ. ಫಸ್ಟು ತೊಗೊಂಡೋಗಿ ನಮ್ಮ ಅಪ್ಪ ಅಮ್ಮ ಮನೆಗೆ ಕೊಟ್ಬಿಡ್ಬೇಕು ಆ ಕೋಳಿನ ಅನ್ನಿಸ್ತಾ ಇದೆ. ಒಳ್ಳೆ ಮನುಷ್ಯರಿಗೆ ಟಾರ್ಚರ್ ಕೊಡ್ತಾರಲ್ಲ, ಮಕ್ಕಳ ಜೊತೆ ಆಟ ಆಡ್ತಾರಲ್ಲ, ಹಂಗೆ ಆಟ ಆಡ್ತಾಯಿದ್ದಾನೆ. ಆ ಕೋಳಿ ಹಿಡ್ಕೊಂಡು ಮೆಟ್ಲು ಮೇಲೆ ಕರ್ಕೊಂಬರ್ತಾನೆ, ಮೆಟ್ಲಿಂದ ಆರಿಸ್ತಾನೆ. ಪಾಪ ನೋಡಿ, ನೀವೇ ನೋಡಿ ಎಷ್ಟು ತರಲೆ ಸುಬ್ಬ ಅಂತ. ಸೊ ಅದನ್ನು ಪಕ್ಕದ ಮನೆ ಕಾಂಪೌಂಡ್ ಒಳಗೆ ಆರಿಸಿದ್ರೂ ಬಿಡಲ್ಲ. ಅಲ್ಲಿ ಇವ್ನು ನೋಡಿದ್ರೆ ಸಾಕು ಎದ್ರುಕೊಂಡು ಹೌಸ್ಕೊಂಡು ಕೂತ್ಕೋತಾವೆ, ಅಷ್ಟು ಟಾರ್ಚರ್ ಎತ್ತುತ್ತಾನೆ. ಆರ ತನಕ ಬಿಡಲ್ಲ. ನಾನು ಅಂತ ಇದ್ದೀನಿ, ಅದನ್ನೇನು ಬರ್ಡ್ಸ್ ಅಂದ್ಕೊಂಡಿದ್ಯಾ?
ಅದೇನು ಹಾರುತ್ತಾ ಅಂತ. ಇನ್ನು ಅದೇನಾರು ಅಪ್ಪಿ ತಪ್ಪಿ ಬರ್ಡ್ ಆಗಿಬಿಟ್ಟಿದ್ದಿದ್ರೆ ಎಷ್ಟು ನರಕ ತೋರಿಸ್ತಿದ್ನೋ, ಹಾರು ಅಂತ ಹೇಳಿ. ಅದು ಹಾರಲಿಲ್ಲ ಅಂದರೂ ಇವನೇ ಬೇಕಾದ್ರೆ 2 ರೆಕ್ಕೆಗೂ ಕಲ್ಕಟ್ಟು ಹಾರಿಸ್ಬಿಡ್ತಿದ್ದ ಅನಿಸುತ್ತೆ. ಸೊ ಫೈನಲಿ ಅವನು ಕೂಡ ಟ್ಯೂಷನ್ಗೆ ಹೋದ, ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಅವನೇ ದೊಡ್ಡ ಛತ್ರಿ. ಸೊ ನೋಡ್ಕೊಂಬಂದ್ರ ಬೆಳಿಗ್ಗೆಯಿಂದ ಏನೇನಾಯಿತು ಏನು ಎತ್ತ ಅಂತ. ಜುಟ್ಟು ಬಿಚ್ಚಿಬಿಟ್ಟೆ ನೋಡಿ. ಬಿಚ್ಚಿದ್ದಕ್ಕೆ ಈಗ 1 ಅವರ್ ಹಂಗೆ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಕರ್ಲಿ ಥರ ವೇವಿ ಥರ ಆಗಿದೆ. ಸೊ ಏನು ಅನ್ನಿಸ್ತು, ನನ್ನ ಮಗ ಹಾಕಿರೋ ಜುಟ್ಟು ನಂಗೆ ಚೆನ್ನಾಗಿ ಕಾಣ್ತಿತ್ತ ಅಥವಾ ನಂಗೆ ನಾರ್ಮಲಾಗಿ ಈ ಹೇರ್ ಸ್ಟೈಲಲ್ಲಿ ಚೆನ್ನಾಗಿ ಕಾಣುತ್ತಾ, ಏನೋ ಒಂಥರ ನಾವಿನ್ನೂ ಚಿಕ್ಕವರು ಚೈಲ್ಡ್ಹುಡ್ ಮೆಮೊರೀಸ್ಗೆ ಹೋದಂಗೆ ಫೀಲ್ ಆಗ್ತಾಯಿತ್ತು, ಎಸ್ಪೆಷಲಿ ನನಗೆ. ಸೊ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಸ್ವಲ್ಪ ಟೈಮ್ ಇದೆ, ದೀಪ ಹಚ್ಬೇಕು. ಮಿಕ್ಕಿದೆಲ್ಲ ಕೆಲಸ ಕಸ ಗುಡಿಸಿ ಬಾಗಿಲಿಗೆ ಸ್ವಲ್ಪ ಪಾಟ್ಗೆಲ್ಲ ನೀರು ಹಾಕಿ, ಬಾಗಿಲಿಗೆಲ್ಲ ನೀರು ಹಾಕಿ, ನಾ ಸಂಜೆ ಟೈಮು ಒಂದ್ಸಲ ನೀರು ಹಾಕಿ ದೀಪ ಹಚ್ಚಂಥದ್ದು. ಸೊ ಇನ್ನೂ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ. ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖನ ದೀಪ ಹಚ್ಚಬೇಕು. ಹನಿ ಸೋನೆ ಹನಿ. ಮುಗೀತಾ ನಿಂದು? ಮುಗೀತಾ ಮತ್ತು ಬರೀ ನನ್ನನ್ನು ನೋಡ್ತಾ ಇದೆಯಾ? EVS ಇದೆ ನಾಳೆ ಅವಳಿಗೆ, ಸೊ ಬರೆಸ್ತಾ ಇದ್ದೆ. ಸೊ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೆ ನಾನು ವ್ಲಾಗ್ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ನೋಡಿ, ನಾನು ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ಹೇಗಿದೆ ನೋಡಿ ನನ್ನ ಹೇರ್ ಸ್ಟೈಲು, ಹೆಂಗಾಗ್ಬಿಟ್ಟಿದೆ. ಫ್ಯಾಮಿಲಿ ಲೆಸನ್ 2 ಟೈಮ್ ಬರೀ, ಬೇಗ ಬರೋ ಅಷ್ಟಲ್ಲಿ ಕಂಪ್ಲೀಟ್ ಆಗಬೇಕು. ಒಂದು ಆನ್ಸರ್ ತಪ್ಪಿರಬಾರ್ದು, ಬೇಗ ಬರೀ. ಸೊ ಏನು ಗೊತ್ತಾ, ಸ್ವಲ್ಪ ಮಾತಾಡೋಣ ಅಂತ ಸುಮ್ಮನೆ ಬಿಸಿಲು ಬರ್ತಾಯಿದೆ. ಅಂದರೆ ಅಲ್ಲಿ ವಿಂಡೋ ಇದೆಯಲ್ಲ, ವಿಂಡೋ ಬೆಳಕು ಸುಮಾರು ನನಗೆ 1-2 DMs ಮೇಲಿಂದ ಮೇಲೆ ಇದ್ರ ಬಗ್ಗೆ ಬರ್ತಾನೇ ಇದೆ. ಸೊ ಹಾಗಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಏನು ಎತ್ತ ಅಂತ. ಯಾವ ಕಡೆ ಕ್ಯಾಮ್ರಾ ಯಾವ ಕಡೆ ಫೋಕಸ್ ಮಾಡಿದ್ರು ಲೈಟು ಸಂಜೆ ಈವ್ನಿಂಗ್ ಈ ಥರ ಬರ್ತಾನೆ ಇರುತ್ತೆ ನಮ್ಮ ಮನೆಗೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಡೈರೆಕ್ಷನ್ನೇ ನಾನು ಚೇಂಜ್ ಮಾಡಿಬಿಟ್ಟೆ. ಬಟ್ ಆದರೂ ಸ್ವಲ್ಪ ಬಿಸಿಲು ನಿಮಗೆ ಅಲ್ವಾ? ಇವಾಗ ಸರಿನಾ? ಸೊ ಏನು ಗೊತ್ತಾ, ಬೆಳಗ್ಗೆಯಿಂದ ಏನೇನಾಯಿತು ನೋಡಿದ್ರಲ್ವಾ? ಸುಮಾರು ಜನ ನನ್ನ ಕೇಳೋಂಥದ್ದು ಲೈಫ್ ಸ್ಟೋರಿ ವ್ಲಾಗ್ ಮಾಡ್ತೀನಿ ಅಂದರೆ ಮಾಡಿ, ಯಾಕೆ ಮಾಡ್ತಾಯಿಲ್ಲ ಸಿಸ್ ಅಂತ. ಮಾಡ್ತೀನಿ ಸ್ವಲ್ಪ. ನಾನು ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು. ಯಾಕಂದರೆ ಈಗ ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ಪಾಸಿಟಿವು ಇರುತ್ತೆ, ನೆಗೆಟಿವು ಇರುತ್ತೆ, ಎರಡೂ ತೊಗೋಬೇಕು. ನಿಜಕ್ಕೂ ಎರಡೂ ತೊಗೋಬೇಕು. ಅದಕ್ಕಿಂತ ಪಾಸಿಟಿವ್ ಅನ್ನೋದಕ್ಕಿಂತ ಫ್ಯಾಮಿಲಿ ವ್ಲಾಗ್ ಅಥವಾ ಏನಂತಾರೆ ಒಂದು ಫಾಸ್ಟ್ ವೀಡಿಯೋ, ನಾವು ಹೆಂಗಿದ್ವಿ ಏನು, ನಾವೆಲ್ಲ ಈಗ ಓಪನ್ ಆಗಿ ಎಲ್ಲ ಹೇಳ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ಫ್ಯಾಮಿಲಿನೂ ನೋಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಲೇಟಿವ್ಸು ನೋಡ್ತಾರೆ. ಅದಕ್ಕೆ ಒಂದಿಷ್ಟು ಬರುತ್ತೆ ಬೇಡದೇ ಇರೋದು, ಬೇಕಾಗಿರೋದಂತೂ ಅಲ್ವೇ ಅಲ್ಲ, ಒಂದಿಷ್ಟು ಬರುತ್ತೆ. ಅದನ್ನೆಲ್ಲ ನಾವು ಹೆದರ್ಸೋಕ್ಕೆ ರೆಡಿ ಆಗಿರಬೇಕು. ಅದಕ್ಕೆ ಸ್ವಲ್ಪ ಅದಕ್ಕೆಲ್ಲ ನಾನು ಮೆಂಟಲಿ ಫಿಸಿಕಲಿ ಎಲ್ಲ ರೆಡಿಯಾಗಿದ್ದು ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಿಜನೇ ಹೇಳ್ತೀನಿ. ಅದು ಕೆಲವೊಂದು ಜನಕ್ಕೆ ಸಹಿ ನುಂಗಲಾರದಂಥ ಸಹಿ ಅನ್ನೋದು ಅಂದರೆ ಸತ್ಯ ಅನ್ನೋದು ನುಂಗಲಾರದ ಕಹಿ ಕಟು ಸತ್ಯ ಆಗಿಬಿಡುತ್ತೆ ಕೆಲವೊಬ್ಬರಿಗೆ. ಅವ್ರು ಮಾಡಿರೋದನ್ನು ಅವ್ರಿಗೆ ಹೇಳಿದಾಗ ಏನನ್ಸುತ್ತೆ, ಇದನ್ನೆಲ್ಲ ಹೇಳ್ಕೋಬೇಕಿತ್ತಾ, ಇದೆಲ್ಲ ಹೇಳಬೇಕಿತ್ತಾ ಅನ್ನೋ ಥರ ಬರುತ್ತೆ. ಹೌದು, ಹೇಳಲೇಬೇಕು, ನಾವು ಅನುಭವಿಸಿರೋದು ಗೊತ್ತಾಗಬೇಕಲ್ಲ ಜನಕ್ಕೆ. ಸೊ ಜನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬಾಗಿ ತಪ್ಪಾಗಿ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ ಆಫ್ ಅ ಸಡನ್ ನನ್ನ ನೋಡಿದ್ರೆ ನೀವು ತುಂಬ ರ್ಯಾಶ್, ನೀವು ತುಂಬ ಆ್ಯರಗೆಂಟ್, ನೀವು ತುಂಬ ಆ್ಯಟಿಟ್ಯೂಡ್, ನೀವು ತುಂಬ ಲೌಡ್. ಎಸ್, ಐ ಆಮ್ ಲೌಡ್. ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡ್. ಎಸ್, ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ಕೆಲವೊಂದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಯಾಕಂದರೆ ಅದು ನಾನಾಗೇ ಇದ್ದೀನಿ. ನಾನು ಮನೇಲಿ ಹೇಗಿದ್ದೀನೋ ನನ್ನ ವೀಡಿಯೋದಲ್ಲೂ ಆಗಿದ್ದೀನಿ, ನನ್ನ ಬ್ಲಾಗಲ್ಲೂ ಹಾಗೇ ಇರ್ತೀನಿ, ನಾನು ಹೊರಗಡೆನೂ ಹಾಗೇ ಇರ್ತೀನಿ, ನನ್ನ ಅಕ್ಕಪಕ್ಕನೂ ನಾನು ಹಾಗೇ ಇರ್ತೀನಪ್ಪ. ಅದರಲ್ಲಿ ಏನು ಮುಚ್ಚು ಮರಿ ಇಲ್ಲ. ಆಮೇಲೆ ಮುಂದೆ ಒಂದು ಹಿಂದೆ ಒಂದು ನನ್ನ ಲೈಫ್ ಹಿಸ್ಟ್ರಿ ಕಾಂಡನಲ್ಲೇ ಇಲ್ಲ. ನನ್ನ ಮಗು ಹಿಂದೆನೇ ಹಾಗೆ ಬಾಯಿ ಬಡ್ಕಿ, ಬಾಯಿ ಜೋರು, ಗಂಡು ಹುಡುಗನ ಥರ ಮ್ಯಾನರಿಸಮ್, ಆ್ಯಟಿಟ್ಯೂಡ್. ಇದು ಗಂಡಾಗಬೇಕಿತ್ತು, ಅಪ್ಪಿ ಹೆಣ್ಣಾಗಿದೆ. ನನ್ನ ಅಜ್ಜಿ ತಾತ ಈ ಥರದ್ದೆಲ್ಲ ಕೇಳಿ ಬೆಳೆದು ಬಂದಿರೋಳು ನಾನು.
ಎಸ್ ಅಫ್ಕೋರ್ಸ್ ನನಗೆ ಗಂಡು ಹುಡುಗರ ಮ್ಯಾನರಿಸಮ್ 102% ಇದೆ. ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ನನ್ನಲ್ಲಿದೆ. ಅದನ್ನು ನಾನು ಒಪ್ಕೋತೀನಿ, ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ, ಸತೀಶು ಹೇಳ್ತಾರೆ. ಸುಮಾರು ಜನ ತಪ್ಪಾಗಿ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ಆ್ಯಟಿಟ್ಯೂಡ್ ಅಂತ. ದೇವ್ರಾಣೆ ಅದರ ಪದದ ಅರ್ಥವೇ ಗೊತ್ತಿಲ್ಲ ನನಗೆ. ದುರಂಕಾರ, ಕೊಬ್ಬು, ಆ್ಯಟಿಟ್ಯೂಡ್ ಅಂದರೆ ಅದೆಲ್ಲ ಇಲ್ಲ ಫ್ರೆಂಡ್ಸ್. ನನ್ನ ಜೊತೆ ಇದ್ದು ಪಳಗಿ ನನ್ನನ್ನು ನೀವು ದೂರದಿಂದ ನೋಡಿದರೆ ಹಂಗೆ ಅನಿಸಿರುತ್ತೆ. ನನ್ನ ಜೊತೆ ನೀವು ಒಂದು ಅರ್ಧ ಗಂಟೆ 1 ಅವರ್ ಸ್ಪೆಂಡ್ ಮಾಡಿದರೆ ದಯವಿಟ್ಟು ನೀವು ಏನಂತಾರೆ ಅಭಿಪ್ರಾಯನ ಅಥವಾ ನನ್ನ ಮೇಲೆ ಇಟ್ಕೊಂಡಿರೋ ಸ್ಟೇಟ್ಮೆಂಟ್ನ ನೀವೇ ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊತೀರ. ನಾನು ಅಂಥೋಳಲ್ಲ, ನನಗೆ ಯಾವುದೋ ಆ್ಯಟಿಟ್ಯೂಡ್ ಇಲ್ಲ. ನೋಡೋಕೆ ಹಂಗೆ ಅನಿಸ್ತೀನಿ, ನಿಜ. ದೂರದ ಬೆಟ್ಟ ನುಣ್ಣಗೆ ಫ್ರೆಂಡ್ಸ್, ಹತ್ರದಲ್ಲಿ ಹೋದರೆ ಕಲ್ಲೆಷ್ಟು, ಮುಳ್ಳೆಷ್ಟು ಗೊತ್ತಾಗೋದು, ಹಳ್ಳ ಎಷ್ಟು, ದಿಣ್ಣೆ ಎಷ್ಟು, ಹತ್ರದಲ್ಲಿ ಹೋದವ್ರಿಗೆ ಗೊತ್ತಾಗೋದು. ದೂರದ ಬೆಟ್ಟ ಕಾಣೋದೇ ನುಣ್ಣಗೆ. ನೀವು ನನ್ನನ್ನು ಅರ್ಧ ಗಂಟೆ ವಿಡಿಯೋ ನೋಡಿ ಹಾಗೆಲ್ಲ ಅನಲೈಸ್ ಮಾಡಿ ತಪ್ಪು ಅಂತ ಅಲ್ಲ, ಅದಕ್ಕೆ ನಾನು ಕ್ಲಾರಿಫೈ ಕೊಡ್ತಾಯಿದ್ದೀನಿ. ನಾನು ಹಂಗಲ್ಲ, ಜೋರಾಗಿ ಮಾತಾಡ್ತೀನಿ, ಬಡಬಡ ಮಾತಾಡ್ತೀನಿ, ಇದ್ದಂಗೆ ಸ್ಟ್ರೇಟಾಗಿ ಹೇಳ್ತೀನಿ ಕೂಡ. ಹೌದು, 100% ನಾನು ಇಲ್ಲ ಅಂತ ಎಲ್ಲೂ ಹೇಳೋದಿಲ್ಲ. ಮುಚ್ಚು ಮರೆ ನನ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ನನ್ನ ಫ್ಯಾಮಿಲಿ ಏನೇನೇ ಆದರೂ ಕೂಡ ನಾನು ಅದನ್ನು ಅವತ್ತೇ ಹೇಳಿದ್ದೀನಿ ಕೂಡ. ಸತೀಶು ಅಂತಾರೆ ಎಷ್ಟೋ ಸತ ನೀನು ಬಾಯಿಗೆ ಬೆಟ್ಟಾಗ್ತವ್ರು ಯಾರು ಅಂತ, ಯಾಕಂದರೆ ಬಡಬಡ ಮಾತಾಡ್ತಿರ್ತೀನಲ್ವ. ಅದಕ್ಕೆ ನಾನು ಅಂತೀನಿ ನರ್ಸ್ ಅನ್ಸುತ್ತೆ ರೀ, ಯಾಕಂದರೆ ಹಾಸ್ಪಿಟ್ಲಲ್ಲೆಲ್ಲ ನಾವು ಇಟ್ಟಿರ್ತೀವಿ. ಹಾಸ್ಪಿಟ್ಲಲ್ಲಿ ಯಾರು ಇರ್ತಾರೋ ಅವ್ರು ಹಾಕಿರ್ತಾರೆ, ನಮ್ಮ ಅಜ್ಜಿಗೆ ಕೇಳ್ಕೊಂಬಂದು ಹೇಳ್ತೀನಿ ತಾಳಿ ಅಂತ ಹೇಳಿರ್ತೀನಿ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಂಗೆ ಯಾವುದೇ ರೀತಿ ಆ್ಯಟಿಟ್ಯೂಡ್ ಆಗಲಿ ಅಂತಿರಲ್ಲ ನೀವು. ನಿಂಗೆ ತುಂಬ ಜಂಬ, ಪೆಗ್ಗೆ, ಕೊಬ್ಬು, ದುರಹಂಕಾರಿ ನೀನು, ದಯವಿಟ್ಟು ಅಲ್ಲ. ನಾನು ದುರಹಂಕಾರ ಅಲ್ಲವೇ ಇದ್ದಿದ್ರೆ ಯಾರೋ ನಮ್ಮ ಕೆಲಸದವರು ಯೂಸ್ ಮಾಡೋ ಟಾಯ್ಲೆಟ್ಸ್ ಎಲ್ಲ ನಾನು ವಾಶ್ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್. ಅದೆಲ್ಲ ನಾನು ವಾಶ್ ಮಾಡ್ತೀನಿ. ಅದು ನನ್ನ ಕೆಲಸ, ನನ್ನ ಮನೆ, ನನ್ನ ಕೆಲಸ, ಖುಷಿಯಿಂದ ಮಾಡ್ತೀನಿ. ಯಾವುದೇ ರೀತಿ ಬೇಜಾರು ಆ ಥರದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡಲ್ಲ, ಖುಷಿಯಿಂದ ಮಾಡ್ತೀನಿ. ಅದೊಂದು ಹೇಳಬೇಕಿತ್ತು, ಕ್ಲಾರಿಫೈ ಮಾಡಬೇಕಿತ್ತು. ಆಮೇಲೆ ಇನ್ನೂ ಸುಮಾರು ಇದ್ದಾವೆ, ಮೇಯ್ನಾಗಿ ಹೇಳ್ತೀನಿ. ಅಂದರೆ ಥಾಟ್ ಮೈಂಡಿಗೆ ಬಂದಿದ್ದು ಹೇಳ್ತೀನಿ. ನೀವು ಮಾಡಲೇಬೇಕು ರಿಪ್ಲೈ ಇದಕ್ಕೆ ಅನ್ನೋ ಕೇಳೋರ್ಗೆ ಮಾತ್ರ. ನೀವು ತುಂಬ ಲಕ್ಕಿ ಸತೀಶ್ ಅನ್ನಂಥ ತುಂಬ ಸಾಫ್ಟ್ ಗುಡ್ ಹಾರ್ಟೆಡ್ ಪರ್ಸನ್ನ ನೀವು ಮದುವೆ ಮಾಡ್ಕೊಂಡಿದ್ದೀರಾ. ನಿಮ್ಮದು 7 ಜನ್ಮದ ಸುಮಾರು ಫ್ರೆಂಡ್ಸ್. ಒಂದು ವಿಡಿಯೋದಲ್ಲಿ ಈ ಥರ ಕಮೆಂಟ್ 1-2 ಕಮ್ಮಿ ಅಂದರೂ 1-2 ಆದರೂ ಇರುತ್ತೆ. ಎಸ್ ಅಫ್ಕೋರ್ಸ್ 102% ಐ ಆಮ್ ಎ ಸೋ ಲಕ್ಕಿ ಪರ್ಸನ್, ಲಕ್ಕಿ ವಿಮೆನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಖುಷಿಯಿಂದಾನೇ ಹೇಳ್ತೀನಿ, ಎಲ್ಲ ವಿಷಯದಲ್ಲೂ ಅಲ್ಲ. ನಾನು ಆಗಲೇ ಹೇಳಿದೆ ದೂರದ ಬೆಟ್ಟ ನುಣ್ಣಿಗೆ ಅಂತಾರೆ, ಹಾಗೆ ಎಲ್ಲ ವಿಷಯದಲ್ಲೂ ಅಲ್ಲ. ಅವ್ರಿಗೂ ನನಗೂ ಅರೌಂಡ್ 15 ವರ್ಷ ಗ್ಯಾಪ್ ಇದೆ. ಅವ್ರು ಇವತ್ತಂದಂತ ಯಾವತ್ತೂ ಯೋಚನೆ ಮಾಡಲ್ಲ. ನಾವೇನು ಅಟ್ ಪ್ರೆಸೆಂಟ್ ಇವತ್ತು ನಾಳೆ ಅಂತ ಥಿಂಕ್ ಮಾಡ್ತೀವಿ. ಅವ್ರು ನನಗಿಂತ 15 ವರ್ಷ. ಯಾಕೆ ಅದಕ್ಕೆ ಯಾಕಂಗೆ ಅಯ್ಯೋ ಕರ್ಮ ಅವರು ಯಾಕಂಗೆ ಒದ್ದಾಡ್ತಾ ಇದೆಯೇ ನೋಡಿ. ಅದಕ್ಕೆ ನಾನು ಅವರಿದ್ದಾಗ ವ್ಲಾಗ್ ಮಾಡಲ್ಲ, ವಿಡಿಯೋ ಮಾಡಲ್ಲ. ತುಂಬ ಹಿಂಗೆ ಡಿಸ್ಟರ್ಬೆನ್ಸ್ಗಳು ಒದ್ದಾಡ್ತಾವಳೆ, ಇಲ್ಲಿ ಮರಿ ಥರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಸುಮ್ಮನೆ ಏನೋ ಹೇಳ್ತಾ ಇದ್ದೆ, ಅದು ಅಲ್ಲೇ ಮರ್ತೋದು. ಲಕ್ಕಿ ಅಂತ ಅವ್ರ ಕೆಲಸದಲ್ಲೆಲ್ಲ ನಾನು ಕೂಡ, ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹಿಂಗಿದ್ದಾರೆ ಅಂದರೆ ನಾನು ಅವ್ರನ್ನ, ಅವ್ರ ಫ್ಯಾಮಿಲಿಯವ್ರನ್ನ, ಅವ್ರ ತಾಯಿನ, ನನಗೀಗ ಅನಿಸುತ್ತೆ ಅವ್ರು ನಂಗೆ ನೋಡ್ಕೊಂಡಿರೋದಕ್ಕೆ ಅವ್ರು ನನ್ನನ್ನು ಹಿಂಗೆ ನೋಡ್ಕೊತಾ ಇದ್ದಾರೆ. ಈ ಯೂಟ್ಯೂಬ್ ನಿಜ ಫ್ರೆಂಡ್ಸ್, ಓಪನಾಗಿ ಹೇಳ್ಬೇಕಂದ್ರೆ ಅವ್ರ ತಾಯಿನ ನಾನು ನೋಡ್ಕೊತಾ ಇದ್ನಲ್ಲ, ಅವ್ರ ತಾಯಿ ಇದ್ದಾಗ ತೀರೋಗೋಕ್ಕಿಂತ ಮುಂಚೆ 2 ಇಯರ್ ಆಯಿತು. ತೀರೋಗೋಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಮಾಡಿದ್ದಿದ್ರೆ ನೀವು ನಿಜಕ್ಕೂ ನನಗೆ ಹುಡ್ಕೊಂಬಂದು ಸನ್ಮಾನ ಮಾಡಿಬಿಡ್ತಿದ್ರೋ ಏನೋ, ನನ್ನ ಪ್ರೀತಿ ಮಾಡೋರು. ಯಾಕಂದರೆ ಅಷ್ಟೆಲ್ಲ ಸ್ಟ್ರೆಸ್, ಅಷ್ಟೆಲ್ಲ ಏನಂತಾರೆ ಕೆಲಸ, ಅಷ್ಟೆಲ್ಲ ಅಂದರೆ ಅವ್ರಿಗೆ ಮಲ್ಟಿ ಆರ್ಗನ್ಸ್ ಫೇಲ್ ಆಗಿತ್ತು, ಹುಷಾರಿಲ್ಲ, ಬೆಡೆಡ್ ಆಗಿದ್ದರು. ಹಂಗೆ ನೋಡ್ಕೊಂಡಿದ್ದೀನಿ ನಾನು. ನನ್ನ ಮಕ್ಕಳೂ ನನಗೆ ನೋಡ್ಕೊಂಡಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ನಾನು. ಅದು ಸತೀಶ್ಗೆ ಖುಷಿ. ಎಲ್ಲ ವಿಷಯದಲ್ಲೂ ಇಲ್ಲ ಫ್ರೆಂಡ್ಸ್, ಅವರು ಸಪೋರ್ಟಿವ್ ಆಗಿ ಎಲ್ಲ ವಿಷಯದಲ್ಲೂ ಇಲ್ಲವೇ ಇಲ್ಲ. ಅವ್ರೇನು ಅನ್ನೋದೇನು ಗೊತ್ತಾ, ಯಾವಾಗಲೂ ಕೆಲಸ. ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಅವರು ಟೈಮ್ ಕೊಡಲ್ಲ. ಅದು ನನ್ನದೊಂದು ಬಿಗ್ ಕಂಪ್ಲೇಂಟ್. ಸುಮಾರು ವರ್ಷ ಆ ಕಂಪ್ಲೇಂಟ್ ನಾನು ತೆಗೆದಾಕಲ್ಲ ಅನಿಸುತ್ತೆ. ಯಾಕಂದರೆ ಕೆಲಸನೇ ಜೀವನ ಅಲ್ವಾ ಫ್ರೆಂಡ್ಸ.
ಫ್ಯಾಮಿಲಿ ಇರುತ್ತೆ, ಮಕ್ಕಳಿರುತ್ತೆ. ಈ ಟೈಮ್ ಇವತ್ತು ಹೊಟ್ಟೋಯ್ತು, ನಾಳೆ ಮತ್ತೆ ಅದು ಎಷ್ಟೇ ದುಡ್ಡು ಕೊಟ್ಟರು ವಾಪಸ್ ಈ ಟೈಮ್ ಈ ದಿನ ಸಿಗೋದಿಲ್ಲ. ಹಾಗಾಗಿ ಫ್ಯಾಮಿಲಿಗೂ ಮನೆ ಮಕ್ಕಳು ಅಂತ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು, ಅವ್ರಿಗೋಸ್ಕರ ಮೀಸಲಿಡಬೇಕು. ಎಲ್ಲ ಕಡೆ ಕರ್ಕೊಂಡೋಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಏನು ಗೊತ್ತಾ, ಅಲ್ಲೂ ಅಷ್ಟೇ ನಮಗೆ ಫ್ರೀನೆಸ್ ಇರೋದಿಲ್ಲ, ಲೋನ್ಲಿನೆಸ್ ನಮಗೆ ಫ್ಯಾಮಿಲಿಗೆ ಇರೋದಿಲ್ಲ. ಅಲ್ಲೂ ಯಾರಾದರೂ ಹುಡುಗರು ಇರಬೇಕು, ಅವ್ರಿಗೆ ಯಾವಾಗಲೂ ಎನಿ ಟೈಮ್ ಹುಡುಗರು ಇರಬೇಕು. ಬೇಕಾದರೆ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ, ಅವ್ರ ಬೆಡ್ ಪಕ್ಕ ಒಂದು ಬೆಡ್ ಹಾಕಿ ಕೊಟ್ರು ಆ ಬೆಡ್ಡಲ್ಲಿ ಅವರು ಅವ್ರ ಫ್ರೆಂಡ್ಸ್ನ, ಅವರು ಕೆಲಸದ ಹುಡುಗರನ್ನ ಅವರು ಮಲ್ಸ್ಕೋತಾರೆ. ನಿಮ್ಮ ಹಸ್ಬೆಂಡ್ಸು ಹಿಂಗೆ ಮಾಡ್ತಾರಾ? ಒಂದು ಮೂವಿಗೆ ಹೋಗಲಿ ಫ್ರೆಂಡ್ಸ್ ಇರಬೇಕು, ಒಂದು ದೇವಸ್ಥಾನಕ್ಕೆ ಹೋಗಲಿ ಫ್ರೆಂಡ್ಸ್ ಇರಬೇಕು, ನಮ್ಮ ತಂದೆ ತಾಯಿ ಮನೆಗೆ ಹೋಗಲಿ ಫ್ರೆಂಡ್ಸ್ ಇರಬೇಕು. ಯಾರೂ ಇಲ್ವಾ? ಈವನ್ ನಮ್ಮ ಗುರುಮಲ್ಲಪ್ಪ ಅಪ್ಪಾಜಿ ಬೆಳಗ್ಗೆ ಬಂದಿದ್ರಲ್ಲ, ನೋಡಿದ್ರಲ್ಲ, ಅವರಾದರೂ ಇರಬೇಕು. ಎನಿ ಟೈಮ್ ಯಾರಾದರೂ ಅವ್ರ ಜೊತೆಗೊಬ್ರು ಇರಬೇಕು. ಅದು ವರ್ಷಗಳಿಂದ ಅಂಟ್ಕೊಂಡಿರೋ ಬಂಧ, ಅನುಬಂಧ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದನ್ನಂತೂ ತೆಗ್ದಾಕೋಕ್ಕಾಗಲ್ಲ. ಅದು ಕೂತ್ಬಿಟ್ಟಿದೆ, ಬೇರೂರು ಬಿಟ್ಟಿದೆ ಅಂತಾರಲ್ಲ, ಹಂಗೆ ಅದು ಮರ ಬೇರೂರಿ ಹೆಮ್ಮರವಾಗಿದೆ, ಅದನ್ನು ತೆಗ್ದಾಕಕ್ಕಂತೂ ಆಗಲ್ಲ. ನಾನು ಅವಳನ್ನ ತಿರುಗಿ ನೋಡೋದೇ ಆಯಿತು. ನಾನು ಇಲ್ಲಿ ಮಾತಾಡ್ತಾಯಿದ್ರೆ ಅವಳಲ್ಲಿ ಬರೀತಾ ಇಲ್ಲ ಫ್ರೆಂಡ್ಸ್. ಸೊ ಹೀಗೆ ಒಂದು ಕಾಮನ್ ಕ್ವಶನ್ಸ್ಗಳು, ರಿಪೀಟೆಡ್ಲಿ ಕ್ವಶನ್ಸ್ಗಳು. ಒಬ್ಬರು ಶೆಟ್ಟಿ ಅಂತ, ವಿದ್ಯಾ ಶೆಟ್ಟಿ ಅನ್ಕೋತೀನಿ, ಒಂದು ಕಮೆಂಟಲ್ಲಿ ಅವ್ರದ್ದು 10 ಕಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಆನ್ಸರ್ ಮಾಡಲಿಲ್ಲ ಅಂತಂದರೆ ಹೋಗಿ ಹಳೆ ವೀಡಿಯೋ ಚೆಕ್ ಮಾಡಿ, ಅಲ್ಲ ವೀಡಿಯೋ ಫುಲ್ ನೋಡಿ ಅಂತೇನೋ ಒಂದು ಕಮೆಂಟ್ ಹಾಕಿರ್ತೀನಿ. ಆ ಕಮೆಂಟ್ಗೆ ಅವ್ರು ಎಷ್ಟು ಇರಿಟೇಟ್ ಆಗಿ ನನಗೆ ಆನ್ಸರ್ ಮಾಡ್ತಾರೆ ಅಂದರೆ, ಒಂದು ಕಮೆಂಟಲ್ಲಿ ನೀವು 10 ಕ್ವಶನ್ ಕೇಳ್ತೀರಾ ಅಂದರೆ ಆ 10ಕ್ಕೂ ನಾನು ಆನ್ಸರ್ ಮಾಡ್ಕೊಂಡ್ರೆ ಇಷ್ಟುದ್ದ ಆಗುತ್ತೆ. ಇಷ್ಟುದ್ದ ಆಗುತ್ತೆ. ಕೆಲವೊಂದಷ್ಟು ಯೂಟ್ಯೂಬರ್ಸು ರಿಪ್ಲೈನೇ ಮಾಡಲ್ಲ, ಅಬ್ಸರ್ವ್ ಮಾಡಿದ್ದೀರಾ? ಅಂಥದ್ರಲ್ಲಿ ನಾನು ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ನನ್ನ ಪ್ರೀತಿ ಪಾತ್ರ ಅಕ್ಕ ತಂಗಿರಿಗೆ ನಾನು ರಿಪ್ಲೈ ಮಾಡ್ತೀನಿ, ಮಾಡಿಲ್ಲ ಅಂತಲ್ಲ, ಮಾಡ್ತೀನಿ. ನಿಮ್ಮ ಕಮೆಂಟ್ ಹೆಂಗಿರಬೇಕು ಹೇಳಿ, ಅರ್ಥ ಮಾಡ್ಕೊಳ್ಳಿ. ನೀವೂ ಅದಕ್ಕೆ ನಿಮಗೆ ಆ್ಯಟಿಟ್ಯೂಡ್, ನಿಮಗೆ ದುರಂಕಾರ, ನಿಮಗೆ ತೆಗ್ಗೆ ಎಷ್ಟು ಸರಿ? ನೀವೇ ಯೋಚನೆ ಮಾಡಿ. ಹೀಗೆಲ್ಲ ಕಮೆಂಟ್ ಮಾಡಿದ್ರೆ, ನಂದು ಒಂದು ಹೆಣ್ಣು ಜೀವ, 2 ಮಕ್ಕಳ ತಾಯಿ, ನನಗೂ ಮನಸ್ಸಿದೆ, ಇದು ಕಲ್ಲಲ್ಲ. ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಕಾಮೆಂಟ್ ಟೆಲ್ ಮೀ, ಉತ್ತರ ಕೊಡಿ ನನಗೆ. ನಾನು ದುರಂಕಾರಿನ, ನನ್ನ ಜಬ್ಬಾನ, ನನಗೆ ಆ್ಯಟಿಟ್ಯೂಡ ಎಂಥದ್ದು ಇಲ್ಲ ಫ್ರೆಂಡ್ಸ್. ದಯವಿಟ್ಟು ಅದೆಲ್ಲ ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ. ನಾನು ಒಬ್ಬಳು ಸಾಮಾನ್ಯ ಹೆಣ್ಮಗಳು. ಓಕೆ, ಥ್ಯಾಂಕ್ ಯು. ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ತುಂಬ ಕೆಲಸಗಳಿದ್ದಾವೆ. ಮುಖ ತೊಳೆದು ದೀಪ ಹಚ್ಚಿ ಪೂಜೆ ಮಾಡಿ ಸಿಗ್ತೀನಿ. ಓಕೆ, ಸ್ಟೇ ಟ್ಯೂನ್. ಹಿಂಗಂದ್ರು ಅಂದ್ಬಿಟ್ಟು ಅದಕ್ಕೂ ದುರಂಕಾರಿ ಅನ್ಬೇಡಿ. ಯಾಕೆ ಕಿಸಿತಾ ಇದೆಯಾ? ಅಲ್ಲಿ ನೋಡಿ ಅವಳು ಎಲ್ಲಿ ಕೂತವಳೆ ನೋಡಿ, ಕರಿ ನಿಂಗಿ. ನೀನು ವೈಟಿ, ಫುಲ್ ವೈಟಿ ನೀನು, ನಿಮ್ಮ ಅಪ್ಪನಿಗಿಂತ ವೈಟಿ. ಅಪ್ಪ ಮಗಳ ಇಬ್ಬರು ವೈಟಿ. ಸ್ಟೇಟ್ಯೂನ್. ಓಕೆ, ಸ್ಟೇಟ್ಯೂನ್. ನೋಡ್ತಾ ಸಂಜೆ ಹೇಗಾಯಿತು ನಂಗೆ ನಿಜವಾಗ್ಲೂ ಗೊತ್ತಾಗಲೇ ಇಲ್ಲ ಇವತ್ತು. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು EVS ಸೋಷಿಯಲ್ ಸ್ಟಡೀಸ್ ಇತ್ತು, ಅವಳಿಗೆ ಬರೆಸ್ತಾ ಕೂತ್ಕೊಂಡೆ. ಸೊ ನಾವು ಫೋನ್ ಆನ್ ಮಾಡಿದ್ರೆ ಸಾಕು ಡಿಸ್ಟ್ರಾಕ್ಟ್ ಆಗಿಬಿಡ್ತಾಳೆ. ಹಾಗಾಗಿ ಸೈಲೆಂಟಾಗಿ ಫೋನ್ನ ಸೈಲೆಂಟಲ್ಲಿ ಇಟ್ಬಿಟ್ಟು ನನ್ನ ಪಾಡಿಗೆ ನಾ ಬರ್ಸೋಣ ಅಂತ ಕೂತ್ಕೊಂಡೆ. ಅವಳದು ಬರೆದು ಮುಗಿಯೋ ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನಿಂದ ಬರ್ತಾನೆ, ಮತ್ತು ಅವನಿಗೂ ಕೂಡ ಬರೆಸ್ಬೇಕು. ನನಗಂತೂ ಒಳ್ಳೆ ಟಾರ್ಚರ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡ್ತಾ ರಾತ್ರಿ 9:30 ಆಗೇ ಹೋಯ್ತು. ಸತೀಶ್ಗೆ ಏನು ಬೇಕು ಅಂತ ಕೇಳಿದೆ. ನನಗೆ ಚಪಾತಿ ಮಾಡಿಕೊಡು ಅಂದರು. ಅವರಿಗೆ ಒಂದು 3 ಚಪಾತಿ ಮಾಡಿದೆ. ನಾನು ನನ್ನ ಮಕ್ಕಳೆಲ್ಲ ಅದೇ ರೊಟ್ಟಿ ಇತ್ತು, ಬಿಸಿ ಮಾಡಿ ತಿಂದ್ವಿ. ನನ್ನ ಮಗ ನನಗೆ ಅನ್ನ ಸಾಂಬಾರು ಬೇಕು ಅಂದ, ಅವನಿಗೆ ಅನ್ನ ಸಾಂಬಾರು. ನನ್ನ ಮಗಳು ನಾನು ರೊಟ್ಟಿ ತಿನ್ನೋಣ ಅಂತ ಅಂದ್ಕೊಂಡು ಅಪ್ಪನಿಗೆ ಚಪಾತಿ, ಮಗನಿಗೆ ಅನ್ನ. ಇವಳು ಸುಬ್ಬಿ ದೊಡ್ಡ ಮುದುಕಿ ಥರ ತಟ್ಟೆಗೆ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಅವನ ದಿನ ಬರೆದಾಗಿರಲಿಲ್ಲ. ಅವನಿಗೆ ಇವಳು ಕೈ ತೊತ್ತು ಮಾಡಿ ತಿನ್ನಿಸ್ತಾ ಇದ್ದಾಳೆ. ಹೆಂಗಿದ್ದಾಳೆ ಅಂದರೆ ಸುಬ್ಬಿನೇ. ಸೊ ಫೈನಲಿ ನಾನು ಕೂಡ ಊಟ ಮಾಡೋಣ ಅಂತ ರೊಟ್ಟಿನ ಬಿಸಿ ಮಾಡಿ ತಟ್ಟೆಗೆ ಹಾಕ್ಕೊಂಡೆ. ಬೆಳಿಗ್ಗೆ ಮಾಡಿದ ರೊಟ್ಟಿ ರಾತ್ರಿ ಆದರೂ ಅಷ್ಟೇ ಸಾಫ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇವರಿಬ್ರದ್ದು ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್. ಅವಳು ತಿನ್ನಿಸೋದು, ಇವನು ತಿನ್ನೋದು.
ಒಂದ್ಸಲಿ ಅವಳು ನಿಜವಾಗ್ಲೂ ನಮ್ಮೆಲ್ರಿಗೂ ಅಮ್ಮ ಥರ ಬಿಹೇವ್ ಮಾಡ್ತಾಳೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಕಂಪ್ಲೀಟ್ ಡೇ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ಏನೇನಾಯಿತು ಏನು ಅಂತ. ಏನಾದರೂ ಲೋಪದೋಷ ಇದ್ದರೆ ತಪ್ಪಿದ್ರೆ ದಯವಿಟ್ಟು ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ, ವ್ಯೂಸ್ ಕೊಡಿ, ಅಷ್ಟೇ ಕೇಳ್ಕೊಳ್ಳೋದು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಜಾಸ್ತಿ, ಬಾಯ್.